ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಚಿಕ್ಕ ಮಕ್ಕಳು 3D ಶೇಪ್ಸ್ ಅಂದ್ರೆ ಘನಾಕೃತಿಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಇದು ಬರೀ ಬಾಯ್ಪಾಠ ಮಾಡೋದಲ್ಲ, ಬದಲಿಗೆ ಆಟ ಆಡ್ತಾ ಅನುಭವದಿಂದ ಕಲಿಯೋದು. ಬನ್ನಿ ನೋಡೋಣ. ಹಾಡಿದ್ರೆ ಒಂದು ಮಗು ಕ್ಯೂಬ್ ಅಂದ್ರೆ ಏನು ಅಂತ ನಿಜವಾಗ್ಲೂ ಹೇಗೆ ಕಲಿಯುತ್ತೆ? ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಸುಮ್ನೆ ಪುಸ್ತಕದಲ್ಲಿರೋ ಚಿತ್ರ ನೋಡಿ ಕಲಿಯುತ್ತಾ? ಇಲ್ಲ, ಖಂಡಿತ ಇಲ್ಲ. ಆದ್ರೆ ಹಿಂದೆ ಆಟದ ಮೂಲಕ ಕಲಿಯೋ ಒಂದು ಅದ್ಭುತವಾದ ವಿಧಾನನೇ ಇದೆ. ಸರಿ, ಹಾಗಾದ್ರೆ ನಾವು ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡೋ ಮೊದಲು ಬೇಸಿಕ್ಸ್ಗೆ ಹೋಗೋಣ. ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ಮೊದಲು ತಿಳ್ಕೊಳ್ಳೋಣ. ನೋಡಿ, ನಮ್ಮ ಇವತ್ತಿನ ಹೀರೋಗಳು ಇವರೇ. ಮೊದಲನೇದು ಕ್ಯೂಬ್ ಅಂದ್ರೆ ಘನ, ಎರಡನೇದು ಸ್ಫಿಯರ್ ಅಂದ್ರೆ ಗೋಳ, ಮತ್ತು ಮೂರನೇದು ಕೋನ್ ಅಂದ್ರೆ ಶಂಕು. ಮಕ್ಕಳು ಮೊದಲು ಇವುಗಳನ್ನ ಗುರುತಿಸೋದ್ರಿಂದನೇ ತಮ್ಮ ಕಲಿಕೆಯನ್ನ ಶುರು ಮಾಡ್ತಾರೆ. ಇಲ್ಲಿ ನಿಜವಾದ ಮಜಾ ಇರೋದೇ. ಚಿಕ್ಕ ಮಕ್ಕಳಿಗೆ ಕಲಿಕೆ ಅಂದ್ರೆ ಬರೀ ಕಣ್ಣಿಂದ ನೋಡೋದಲ್ಲ, ಅವರು ಅದನ್ನ ಮುಟ್ಟಿ, ಆಟ ಆಡಿ, ಅದರ ಜೊತೆ ಸಮಯ ಕಳಿಬೇಕು. ಒಂದು ರೀತಿ ಅವರ ಕೈಗಳೇ ಅವರಿಗೆ ಮೊದಲ ಟೀಚರ್ ಇದ್ದಾಗೆ. ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗೋ ಒಂದೇ ಆಕ್ಟಿವಿಟಿ. ಬೇರೆ ಬೇರೆ ಆಕಾರಗಳು ಹೇಗೆ ಬೇರೆ ಬೇರೆ ರೀತಿ ಚಲಿಸುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಓಕೆ, ಈಗ ಗಮನ ಬಿಟ್ಟು ನೋಡಿ. ಮೊದಲನೇ ಹಂತ, ಒಂದು ಚೆಂಡನ್ನ ಅಂದ್ರೆ ಒಂದು ಗೋಳವನ್ನ ತಳ್ಳೋಣ. ಏನಾಯ್ತು? ಅದು ಉರುಳುಕೊಂಡು ಹೋಯ್ತು. ಸರಿ, ಈಗ ಎರಡನೆಯ ಹಂತ, ಒಂದು ಬಾಕ್ಸನ್ನ ಅಂದ್ರೆ ಒಂದು ಕ್ಯೂಬನ್ನ ತಳ್ಳಿ ನೋಡೋಣ. ನೋಡಿ, ಇದು ಜಾರುಕೊಂಡು ಹೋಗ್ತಾ ಇದೆ, ಉರುಳ್ತಾ ಇಲ್ಲ. ಇದೇ ಇವೆರಡರ ಚಲನೆಯಲ್ಲಿರುವ ವ್ಯತ್ಯಾಸ. ಹಾಗಿದ್ರೆ ಹೀಗೆ ಯಾಕೆ ಆಗುತ್ತೆ? ಸಿಂಪಲ್. ಗೋಳದ ಮೇಲ್ಮೈ ವಕ್ರವಾಗಿ ಅಂದ್ರೆ ಕರ್ವ್ ಆಗಿರುತ್ತೆ, ಅದಕ್ಕೆ ಅದು ಉರುಳುತ್ತೆ. ಆದ್ರೆ ಕ್ಯೂಬ್ನ ಮೇಲ್ಮೈ ಫ್ಲಾಟ್ ಆಗಿ ಚಪ್ಪಟೆ ಆಗಿರುತ್ತೆ, ಅದಕ್ಕೆ ಅದು ಜಾರುತ್ತೆ. ನೋಡಿ, ಈ ಒಂದೇ ಒಂದು ಆಟದಿಂದ ಮಕ್ಕಳು ಎಷ್ಟು ದೊಡ್ಡ ವಿಷಯವನ್ನ ಸಹಜವಾಗಿ ಕಲಿತಾರೆ ಅಲ್ವಾ? ಸರಿ, ಉರುಳೋದು, ಜಾರೋದು ಅರ್ಥ ಆಯ್ತು. ಈಗೇನಾದ್ರೂ ಕಟ್ಟೋಣ ಬನ್ನಿ. ಆಕಾರಗಳನ್ನ ಬಳಸಿ ಏನಾದ್ರೂ ಒಂದು ಹೊಸ ವಸ್ತುವನ್ನ ಮಾಡಿದಾಗ ಅದರ ಗುಣಗಳು ಇನ್ನೂ ಚೆನ್ನಾಗಿ ತಲೆಗೆ ಹೋಗುತ್ತೆ. ಬನ್ನಿ ಒಂದು ಜೋಕರ್ ಮಾಡೋಣ. ಅದಕ್ಕೆ ನಮ್ಗೆ ಏನ್ ಬೇಕು? ಒಂದು ಕೋನ್ ಅಂದ್ರೆ ಶಂಕು, ಅದರ ಟೋಪಿಗೆ, ಮತ್ತೆ ಒಂದು ಸ್ಪಿಯರ್ ಅಂದ್ರೆ ಗೋಳ, ಅದರ ತಲೆಗೆ. ನೋಡಿ, ಇಲ್ಲಿ ಒಂದು ಕೋನ್ ಮತ್ತು ಒಂದು ಸ್ಪಿಯರ್ ಬಳಸಿ ಜೋಕರ್ ಮಾಡಿದಾಗ ಮಕ್ಕಳಿಗೆ ಯಾವ ಆಕಾರವನ್ನ ಎಲ್ಲಿ ಬಳಸಬಹುದು ಅಂತ ತಾನಾಗೇ ಅರ್ಥ ಆಗುತ್ತೆ. ಸರಿ, ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. 3D ಆಕಾರಗಳ ಒಳಗೆ ಅಡಗಿರುವ 2D ಆಕಾರಗಳ ರಹಸ್ಯವನ್ನ ಕಂಡುಹಿಡಿಯೋಣ. ಒಂದು ಕ್ಯೂಬ್ನ ರಹಸ್ಯ ಏನ್ ಗೊತ್ತಾ? ಅದು ಒಂದು ಚೌಕ. ಇದು ಕೇಳಕ್ಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಮಕ್ಕಳ ಪಾಲಿಗೆ ಇದು ಯೂರೇಕಾ ಮೊಮೆಂಟ್ ಇದ್ದಾಗೆ. ಪ್ರತಿಯೊಂದು 3D ವಸ್ತುವಿನಲ್ಲೂ ಒಂದು 2D ಆಕಾರ ಅಡಗಿರುತ್ತೆ. ಹಾಗಿದ್ರೆ 3D ಮತ್ತು 2Dಗೆ ಇರೋ ವ್ಯತ್ಯಾಸ ಏನು? ನೋಡಿ, 3D ಕ್ಯೂಬ್ ಅನ್ನೋದು ಒಂದು ಗಟ್ಟಿಯಾದ ವಸ್ತು, ಅದನ್ನ ನಾವು ಕೈಲಿ ಹಿಡ್ಕೋಬಹುದು. ಆದ್ರೆ 2D ಚೌಕ ಅನ್ನೋದು ಚಪ್ಪಟೆಯಾದ ಆಕಾರ, ಅದನ್ನ ನಾವು ಪೇಪರ್ ಮೇಲೆ ಬರೀಬಹುದು ಅಷ್ಟೇ. ಮಕ್ಕಳು ಆ ಕ್ಯೂಬನ್ನ ಪೇಪರ್ ಮೇಲೆ ಇಟ್ಟು ಅದ್ರ ಸುತ್ತ ಪೆನ್ಸಿಲ್ನಲ್ಲಿ ಗೆರೆ ಎಳೆದಾಗ ಏನಾಗುತ್ತೆ? ಒಂದು ಚೌಕದ ಚಿತ್ರ ಮೂಡುತ್ತೆ. ಅಲ್ಲಿಗೆ 3D ಮತ್ತು 2D ನಡುವಿನ ಸಂಬಂಧ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿಯವರೆಗೆ ಕಲ್ತಿದ್ದೆಲ್ಲ ಸರಿ, ಆದ್ರೆ ಆ ಜ್ಞಾನವನ್ನ ನಿಜ ಜೀವನದಲ್ಲಿ ಬಳಸೋದು ಹೇಗೆ? ಬನ್ನಿ, ನಮ್ಮ ಸುತ್ತಮುತ್ತಲೇ ಇರುವ ಜಗತ್ತಿನಲ್ಲಿ ಈ ಆಕಾರಗಳನ್ನ ಹುಡುಕೋಣ. ಕೊನೆಯ ಹಾಗೂ ಅತಿ ಮುಖ್ಯವಾದ ಹಂತ ಅಂದ್ರೆ ಸುತ್ತಮುತ್ತ ನೋಡೋದು. ಮಕ್ಕಳು ತಮ್ಮ ಪರಿಸರವನ್ನ ಗಮನಿಸಿ ತಾವು ಕಲಿತ ಆಕಾರಗಳನ್ನ ಅಲ್ಲಿ ಗುರುತಿಸೋಕೆ ಶುರು ಮಾಡಿದಾಗ ಕಲಿಕೆ ಪೂರ್ಣ ಆಗುತ್ತೆ. ನೋಡಿ, ನಾವು ದಿನನಿತ್ಯ ಬಳಸೋ ವಸ್ತುಗಳೇ ಆಕಾರಗಳಲ್ವಾ? ಒಂದು ಬಾಲ್ ಸ್ಪಿಯರ್ ತರ ಇರುತ್ತೆ, ಪಾರ್ಟಿ ಹ್ಯಾಟ್ ಒಂದು ಕೋನ್, ಹಾಗೆ ಒಂದು ಗಿಫ್ಟ್ ಬಾಕ್ಸ್ ಕ್ಯೂಬ್ ತರ ಇರುತ್ತೆ. ಹೀಗೆ ಹೋಲಿಸಿ ನೋಡಿದಾಗ ಕಲಿಕೆ ಇನ್ನೆಷ್ಟೋ ಸುಲಭ ಆಗುತ್ತೆ. ಹಾಗಿದ್ರೆ ಇದೆಲ್ಲದರ ಅರ್ಥ ಏನು? ಅರ್ಥ ಇಷ್ಟೇ: ಕಲಿಕೆ ಅನ್ನೋದು ಆಟ ಮತ್ತು ಗಮನಿಸೋದ್ರಿಂದ ಶುರುವಾಗುತ್ತೆ. ಜ್ಯಾಮಿತಿ ಅಂದ್ರೆ ಬರೀ ಸೂತ್ರಗಳಲ್ಲ, ಅದು ನಮ್ಮ ಸುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳೋ ಒಂದು ದಾರಿ. ಹಾಗಿದ್ರೆ ಒಂದು ಪ್ರಶ್ನೆ, ಈಗ ನಮ್ಮ ಸುತ್ತಮುತ್ತ ಯಾವೆಲ್ಲ ಆಕಾರಗಳನ್ನ ನೋಡ್ಬೋದು? ಒಂದು ಕ್ಷಣ ಯೋಚಿಸಿ ನೋಡಿ. ನಾವು ಕುಳಿತಿರೋ ಜಾಗದಲ್ಲಿ, ನಾವು ನೋಡ್ತಾ ಇರೋ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಆಕಾರ ಅಡಗಿದೆ. ಅದನ್ನ ಗುರುತಿಸೋದು ಮಾತ್ರ ನಮ್ಗೆ ಬಿಟ್ಟಿದ್ದು.